ಸೊ ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಹೆಲ್ತ್ ಟಾಕ್. ಸೊ ಇವತ್ತು ಕೆಲವೊಂದು ರಿಪೀಟೆಡ್ಲಿ ಆಸ್ಡ್ ಕ್ವಶನ್ಸ್ ಇದೆ ನನಗೆ. ಸೊ ಅದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕಂತ ನನಗನ್ನಿಸ್ತು. ಸೊ ನಾನು ಸಾಕಷ್ಟು ಜನಕ್ಕೆ ವೆಲ್ನೆಸ್ ಕೋಚ್ ಆಗಿರೋದ್ರಿಂದ ಅಥವಾ ಹೆಲ್ತ್ ಕೋಚ್ ಆಗಿರೋದ್ರಿಂದ ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ಅಥವಾ ಸಪ್ಲಿಮೆಂಟ್ಸ್ನ ರೆಕಮೆಂಡ್ ಮಾಡುವಾಗ ಸಾಕಷ್ಟು ಜನ ನನಗೆ ವಾಪಸ್ ಕೇಳೋದು, ಇದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೊಂಡು ಯಾಕೆ ಹೆಲ್ದಿ ಆಗಬೇಕು, ಸೊ ಹಿಂದಿನವರೆಲ್ಲ ಇದನ್ನೇ ಮಾಡಿದ್ರಾ, ಸೊ ಮನೆ ಊಟ ತಿನ್ಕೊಂಡೆ ಆರೋಗ್ಯನ ಚೆನ್ನಾಗಿ ಇಟ್ಕೋಬೋದಲ್ಲ, ಇದೆಲ್ಲ ಯಾಕೆ, ಮತ್ತು ಕಾಸ್ಟ್ಲಿ, ಟೈಮ್ ಕನ್ಸ್ಯೂಮಿಂಗ್, ಆಮೇಲೆ ಈ ಥರದ್ದೆಲ್ಲ ಸಾಕಷ್ಟು ರಿಪೀಟೆಡ್ಲಿ ಚಾಲೆಂಜಸ್ ಥರ ಈ ಕ್ವಶನ್ಸ್ ಬರ್ತಾನೆ ಇರುತ್ತೆ. ಸೊ ಇದಕ್ಕೆ ಉತ್ತರ ಅಂತ ಹೇಳೋದಾದರೆ, ನಾವೇನು 3 ಹೊತ್ತು ಊಟ ತಿಂಡಿ ಮಾಡ್ತಾಯಿದ್ದೀವಿ, ಮತ್ತು ಅಕ್ಕಿ ರಾಗಿ ಗೋಧಿ ಜೋಳ ಬಳಸ್ತಾ ಇದ್ದೀವಿ, ಮತ್ತು ಹಣ್ಣು ಸೊಪ್ಪು ತರಕಾರಿ ಇದುಗಳನ್ನ ಏನೇನು ಬಳಸ್ತಾ ಇದ್ದೀವಿ, ಸೊ ಇದ್ರ ಕ್ವಾಲಿಟಿ ನಾ ವಿಚಾರಕ್ಕೆ ಬಂದರೆ ತುಂಬ ಹಿಂದೆ, ಅಂದರೆ 20 ವರ್ಷ 30 ವರ್ಷದ ಹಿಂದೆ ಸೊ ಇಷ್ಟೊಂದು ಇನ್ಸೆಕ್ಟಿಸೈಡ್ಸ್ ಅಥವಾ ಪೆಸ್ಟಿಸೈಡ್ಸ್ ಅಥವಾ ಯೂರಿಯಾ ಬಳಕೆ ಇರಲಿಲ್ಲ ಅಗ್ರಿಕಲ್ಚರಲ್ಲಿ, ಕರೆಕ್ಟ್ ಅಲ್ವಾ? ಸೊ ಅದರದ್ದು ಬಳಕೆ ಕಮ್ಮಿ ಇರ್ತಿದ್ರಿಂದನೇ ಸೊ ಭೂಮಿಲಿರೋ ಅಂತಹ ಎಲ್ಲ ಪೌಷ್ಟಿಕಾಂಶಗಳು ನಮಗೆ ಸಿಗೋದು. ಅಕ್ಕಿ ರಾಗಿ ಗೋಧಿ ಜೋಳದಲ್ಲಿರ್ಬೋದು ಅಥವಾ ಹಣ್ಣು ಸೊಪ್ಪು ತರಕಾರಿಗಳಲ್ಲೂ ಇರ್ಬೋದು. ಸೊ ಯಾವಾಗ ಈ ಫರ್ಟಿಲೈಸರ್ ಬಳಕೆ ಜಾಸ್ತಿ ಆಗಿದೆ, ಸೊ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆ್ಯಂಡ್ ಕೆಮಿಕಲ್ಸ್ಗಳು ನಮ್ಮ ಫುಡ್ಡಲ್ಲಿ ಆ್ಯಡ್ ಆಗಿ ಬರ್ತಾಯಿದೆ, ಆ್ಯಂಡ್ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನಾವು ಅದನ್ನು ಕನ್ಸಂಪ್ಷನ್ ಮಾಡ್ತಾಯಿದ್ದೀವಿ. ಸೊ ಹಳೆ ಕಾಲದ ಅಂದರೆ ಲಾಂಗ್ ಬ್ಯಾಕ್, ತುಂಬ ವರ್ಷಗಳ ಹಿಂದೆ ಇದ್ದಿರೋ ಅಂತಹ ಭೂಮಿ ಫರ್ಟಿಲಿಟಿ ಕಮ್ಮಿ ಆಗಿದೆ, ಬೆಳೆ ಬೆಳೆಯುವಂತಹ ಮೆಥಡ್ಗಳು ಚೇಂಜ್ ಆಗಿದೆ, ಆ್ಯಂಡ್ ಸಾಕಷ್ಟು ಕೆಮಿಕಲ್ ಫರ್ಟಿಲೈಸರ್ಸ್ಗಳನ್ನ ಯೂಸ್ ಮಾಡ್ತಾರೆ. ಮತ್ತು ಅದನ್ನು ನಾವು ಮನೆಗೆ ತಂದು ಏನೇ ಬಿಸಿನೀರಲ್ಲಿ ನೆನೆಸಿ ಸೋಡಾ ಪುಡಿ ಹಾಕಿ ಇದೆಲ್ಲ ಮಾಡ್ತಾರೆ, ಕರೆಕ್ಟಾಗಿ ತುಂಬ ಜನ ಸೋಡಾ ಪುಡಿನಲ್ಲಿ ನೆನೆಸಿಟ್ಬಿಟ್ಟು ಇದು ಮಾಡ್ತಾರೆ, ಆ್ಯಂಡ್ ಆಫ್ಟರ್ ಅದನ್ನು ಯೂಸ್ ಮಾಡ್ತಾರೆ. ಸ್ಟಿಲ್ ಅದ್ರ ಒಳಗಡೆ ಇರೋ ಜೀವಕೋಶಗಳು ನಮಗೆ ಹೆಂಗೆ ಬಾಡಿನಲ್ಲಿ ಸೆಲ್ಸ್ ಇರುತ್ತೆ, ಸೊ ಎಲ್ಲ ಪ್ಲ್ಯಾಂಟ್ ಸೆಲ್ಸ್, ಫ್ರೂಟ್ಸು, ವೆಜಿಟೇಬಲ್ಸು ಅಥವಾ ದವಸ ಧಾನ್ಯಗಳು ಎಲ್ಲಾದರೂ ಒಳಗಡೆನೂ ಹೋಗಿರುತ್ತೆ. ಸೊ ನಾವು ಅದನ್ನು ಕನ್ಸಂಪ್ಷನ್ ಮಾಡ್ತಾನೇ ಇರ್ತೀವಿ. ಕೆಲವ್ರಿಗೆ ಸುಮಾರು ವರ್ಷ ಇದನ್ನ ಬಳಸಾದ ಮೇಲೆ ಪ್ರಾಬ್ಲಮ್ಸ್ಗಳು ಕಾಣಿಸುತ್ತೆ, ಜೊತೆಗೆ ನ್ಯೂಟ್ರಿಷನ್ ಕಡಿಮೆ, ಕ್ಯಾಲೋರಿ ಜಾಸ್ತಿ ಹೋಗ್ತಾ ಇದೆ ನಮ್ಮ ಊಟಗಳಲ್ಲಿ. ಆ್ಯಂಡ್ ಲಾಂಗ್ ಬ್ಯಾಕ್ ತೊಗೊಳೋದಾದರೆ ಸುಮಾರು ವರ್ಷದ ಹಿಂದೆ ಇಷ್ಟೊಂದು ಐಟಮ್ಸ್ಗಳು ಇರಲಿಲ್ಲ, ಅಂದರೆ ತಿಂಡಿಗಳು, ಊಟಗಳಲ್ಲಿ ವೆರೈಟೀಸು ಅಥವಾ ಸ್ವೀಟ್ಸ್ಗಳಲ್ಲಿ ವೆರೈಟೀಸ್ ಈ ಥರದ್ದೆಲ್ಲ ಏನೂ ಇರಲಿಲ್ಲ. ಇದ್ರ ಜೊತೆಗೆ ಯಾವಾಗ ಸೈಂಟಿಫಿಕಲಿ ನಾವು ಡೆವಲಪ್ ಆಗ್ತಾ ಹೋದ್ವಿ, ಜೊತೆಗೆ ನಮ್ಮ ಲೈಫನ್ನು ನಾವು ಸೆಡೆಂಟ್ರಿ ಮಾಡ್ಕೊಂಡಿದ್ದೀವಿ. ಸೊ ಮೂಮೆಂಟ್ಸ್ ಕಡಿಮೆ ಇದೆ ಎಲ್ಲರದು, ಕರೆಕ್ಟ್? ಸೊ ಸೆಡೆಂಟ್ರಿ ಲೈಫ್ ಸ್ಟೈಲ್ ಜೊತೆಗೆ ನಾವು ಊಟ ಏನೇನು ತೊಗೊಂಬಂದು ಅಡುಗೆ ಮಾಡ್ಕೊಂಡು ತಿಂತಾಯಿದ್ದೀವಿ, ಅದರಲ್ಲಿ ಕ್ಯಾಲೋರಿ ಜಾಸ್ತಿ, ನ್ಯೂಟ್ರಿಷನ್ ವ್ಯಾಲ್ಯೂಸ್ ಕಡಿಮೆ. ಸೊ ಹೀಗಿರುವಾಗ ಹೆಲ್ತ್ ಲೈಫ್ ಸ್ಟೈಲ್ ಚಾಲೆಂಜಸ್ ಅಥವಾ ಹೆಲ್ತ್ ಚಾಲೆಂಜಸ್ ಯಾವಾಗ ಬರುತ್ತೆ ಅಥವಾ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸೊ ಈ ನ್ಯೂಟ್ರಿಷನ್ ಗ್ಯಾಪ್ ಏನಾಗಿದೆ ಅದನ್ನು ಫಿಲ್ ಮಾಡೋದಕ್ಕೆ ಗ್ಯಾರಂಟಿ ನ್ಯೂಟ್ರಿಷನ್ ಶೇಕ್ಸು ಬೇಕು, ಸಪ್ಲಿಮೆಂಟ್ಸು ಬೇಕು. ಸೊ ಇದಕ್ಕೆ ಉತ್ತರ ಇದೆ ಅಂತ ನನಗೆ ಅನಿಸುತ್ತೆ. ಬಿಕಾಸ್ ಈ 7 ಇಯರ್ಸಲ್ಲಿ ನನಗೆ ಅರ್ಥ ಆಗಿರೋದು, ಒಂದೇ ಶೇಕಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸು ಪ್ರೂವ್ಡ್ ಆ್ಯಂಡ್ ಟೆಸ್ಟೆಡ್ ಬಂದಿರೋವಂಥದ್ದು. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಡೌಟ್ ಬರುತ್ತೆ ಅಂದರೆ, ಇದು ತೊಗೊಳ್ಳೋದು ಸೇಫಾ, ಹಾಗೆ ಆ ಥರದ್ದೆಲ್ಲ ಕ್ವಶನ್ಸ್ ಬರುತ್ತೆ. ಮತ್ತು ಇದನ್ನು ಹೆಂಗೆ ರೆಡಿ ಮಾಡ್ತಾರೆ, ಇದು ಕ್ವಶನ್ಸ್ ಬರುತ್ತೆ. ಸೊ ಇದಕ್ಕೆ ಉತ್ತರ ಸೆಂಟರ್ಗೆ ಬರುವಾಗ ಸಿಗುತ್ತೆ. ಸೊ ಫಸ್ಟು ಒಂದು ಹೆಜ್ಜೆ ಇಡಬೇಕಲ್ಲ ನಾವು, ಒಂದು ಹೆಜ್ಜೆ ಇಟ್ಟರೆ ಸೆಕೆಂಡ್ ಹೆಜ್ಜೆ, ಥರ್ಡ್ ಹೆಜ್ಜೆ, ಫೋರ್ತ್ ಹೆಜ್ಜೆ, ನೆಕ್ಸ್ಟ್ ಏನು ದಾರಿ ಅದೆಲ್ಲ ಕಾಣಿಸುತ್ತೆ. ಸೊ ಆ್ಯಂಡ್ ಲೇಬಲ್ ಲಾ ಫಾಲೋ ಮಾಡುತ್ತೆ ಹರ್ಬಲೈಫ್, ಆ್ಯಂಡ್ ನಮ್ಮೆಲ್ಲ ಪ್ರಾಡಕ್ಟ್ಸಿನ ಲೇಬಲ್ ಮೇಲೆ ಏನೇನು ನ್ಯೂಟ್ರಿಷನ್ ಕಂಟೆಂಟ್ ಮೆನ್ಷನ್ ಮಾಡಿರ್ತಾರೆ ಅದೆಲ್ಲದೂ ಕೂಡ ಕನ್ಫರ್ಮ್ ಆಗಿ ಇರುತ್ತೆ.
ಅದಕ್ಕೇ ಯಾರು ಶೇಕ್ಸ್ನ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಪ್ರಾಪರ್ ಮಧ್ಯಾಹ್ನದ ಲಂಚನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ತಾರೆ ಅಕಾರ್ಡಿಂಗ್ ಟು BMR ಆ್ಯಂಡ್ ಸ್ಲೀಪ್ ಪ್ಯಾಟ್ರನ್ನ ಚೆನ್ನಾಗಿ ಮಾಡ್ಕೋತಾರೆ, ಎಕ್ಸಸೈಸ್ ಮಾಡ್ತಾರೆ 20%, ನೀರು ಕನ್ಸಂಪ್ಷನ್ ಚೆನ್ನಾಗಿ ಮಾಡ್ತಾರೆ, ಅವ್ರಿಗೆಲ್ರಿಗೂ ವೆಯ್ಟ್ ಲಾಸು ಸ್ಟಾರ್ಟ್ ಆಗುತ್ತೆ, ಹೆಲ್ತ್ ಚೆನ್ನಾಗಾಗ ಸ್ಟಾರ್ಟ್ ಆಗುತ್ತೆ, ಸ್ಕಿನ್ ಚೆನ್ನಾಗಾಗ ಸ್ಟಾರ್ಟ್ ಆಗುತ್ತೆ, ಹೇರ್ ಫಾಲ್ ನಿಲ್ಲುತ್ತೆ ಎಲ್ಲದು. ಸೊ ಮತ್ತು ಹೋಗ್ತಾ ಹೋಗ್ತಾ ಈ ಪ್ರಾಡಕ್ಟ್ಸ್ಗಳನ್ನು ಹೇಗೆ ರೆಡಿ ಆಗುತ್ತೆ ಅಂತ ಕೂಡ ನೋಡೋ ಫೆಸಿಲಿಟಿನೂ ಹರ್ಬಲೈಫ್ ಒದಗಿಸ್ಕೊಡುತ್ತೆ. ಸೊ ಇಸಂಟ್ ಇಟ್ ಅಮೇಝಿಂಗ್? ಸೊ ರೈಟ್ ಇನ್ಫಾರ್ಮೇಷನ್ ತೊಗೊಳ್ಳೋದು ಮೋಸ್ಟ್ ಇಂಪಾರ್ಟೆಂಟ್ ದ್ಯಾನ್ ಬಿಲೀವಿಂಗ್ ರಾಂಗ್ ಫ್ಯಾಕ್ಟ್ಸ್, ರೈಟ್? ಓಕೆ, ಸೊ ಯು ಆರ್ ಆಲ್ ವೆಲ್ಕಮ್ ನನ್ನ ವೆಲ್ನೆಸ್ ಸೆಂಟರ್ಗೆ. ವಿ ಹ್ಯಾವ್ ಆನ್ಲೈನ್ ಅಥವಾ ಆಫ್ಲೈನ್ ಫೆಸಿಲಿಟೀಸ್. ಜೊತೆಗೆ ಹೆಲ್ತ್ ಕೋಚ್ ಆಗಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್, ಇನ್ನೂ ಏನಾದರೂ ಕಲಿಬೇಕು, ಹೊಸತನ ನೋಡಬೇಕು ಲೈಫಲ್ಲಿ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೋಬೇಕು, ತುಂಬ ಜನರದ್ದು ಲೈಫ್ ಚೇಂಜ್ ಮಾಡಬೇಕು, ಇದೆಲ್ಲ ಆಪರ್ಚುನಿಟೀಸ್ನ ಬೆಳೆಸ್ಕೊಳ್ಳೋದಕ್ಕೆ ಇಷ್ಟ ಇದ್ದರೆ, ಸೊ ಯು ಕ್ಯಾನ್ ಕಮ್ಯುನಿಕೇಟ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಗೆ ಬಂದುಬಿಟ್ಟು ಇದನ್ನು ಕಲಿತಾ ತುಂಬ ಜನಕ್ಕೆ ಕಲಿಸ್ಕೊಡೋ ಅಂತಹ ಆಪರ್ಚುನಿಟಿನೂ ಕೊಡುತ್ತೆ ಹರ್ಬಲೈಫ್. ಯು ಆರ್ ಆಲ್ ವೆಲ್ಕಮ್.